ಸವಣೂರಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಹಳೆ ದ್ವೇಷದ ಹಿನ್ನೆಲೆ ಯುವಕನ ಮೇಲೆ ಅಟ್ಯಾಕ್. ಸವಣೂರಿನ ಬಬಲು ಜಸ್ಟ್ ಮಿಸ್. ಸವಣೂರು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನ ಕೊಲೆಗೆ ಯತ್ನಿಸಿದ ಘಟನೆ ನಡೆದಿದ್ದು, ಶಿವಮೊಗ್ಗ ಮೂಲದ ಇಬ್ಬರು ಯುವಕರನ್ನ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಸವಣೂರು ಪಟ್ಟಣದಲ್ಲಿ ನಡೆದಿದೆ. ಸವಣೂರಿನ ಇಮ್ರಾನ್ ಚೌಧರಿ ಉರ್ಫ್ ಅನ್ನೋ ವ್ಯಕ್ತಿ ರಾತ್ರಿ ಒಬ್ಬನೇ ಬೈಕ್ನಲ್ಲಿ ತೆಳ್ಳಿಹಳ್ಳಿ ಗ್ರಾಮದಿಂದ ಸವಣೂರಿಗೆ ಬರುವಾಗ ಇಬ್ಬರು ತಲ್ವಾರ್ನಿಂದ ಅಟ್ಯಾಕ್ ಮಾಡಿದ್ದು ಬಬಲು ತಪ್ಪಿಸಿಕೊಂಡು ಬಂದಿದ್ದಾನೆ. ಅಲ್ಲದೆ ಈ ಹಿಂದೆ ಇವರ ತಮ್ಮನ ಮೇಲೂ ಕೊಲೆಗೆ ಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಸವಣೂರಿನ ನವಾಜ್ ಖಾನ್ ಪಠಾಣ್, ಜಾಕೀರ್ ಬೇಗಂ ಮಿರ್ಜಾ, ಮೋಹಿನ್ ಖಾನ್ ಪಠಾಣ್ ಹಾಗೂ ಗೋವಾ ಮೂಲದ ಶಾಬಾಜ್ ಎಂಬುವರು ಶಿವಮೊಗ್ಗ ಮೂಲದ ಇಬ್ಬರಿಗೆ 30 ಲಕ್ಷ ರೂಪಾಯಿಗೆ ಬಬುಲ್ ಅನ್ನೋ ವ್ಯಕ್ತಿಗೆ ಕೊಲೆಗೆ ಸುಪಾರಿ ಕೊಟ್ಟಿದ್ದು, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡು ಕೊಲೆ ಮಾಡಲು ಬಂದಿದ್ದೇವೆ ಎಂದು ಕೊಲೆಗೆ ಯತ್ನಿಸಿದ ಇಬ್ಬರು ಸಾರ್ವಜನಿಕರ ಮುಂದೆ ತಿಳಿಸಿದ್ದು, ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸಿ ಸವಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇವ್ರು ಎಲ್ಲ ನನಗೆ ಫಾಲೋ ಮಾಡಾಕತ್ತಾರಪ್ಪ ಬಾ ಅಂತಂದೆ. ಆ ಜನ ಸೋನೂರು ಅವ್ರ ಜನ ತೊಗೊಂಡು ನಾನು ಅಲ್ಲಿ ಹೋಗ್ಬಿಟ್ಟೆ ಕರ್ಕೊಂಡು. ಅವ್ರ ಜನನ ಕರ್ಕೊಂಡು ಹೋದ್ರು. ನನಗೆ ಕರ್ಕೊಂಡು ಹೋಗಿದ್ಮ್ಯಾಗ ಅಲ್ಲಿ ಕ್ಲಬ್ ಹತ್ರ ನಿಂತಿದ್ರು ಅವ್ರು. ಎಷ್ಟು ಜನ ಇದ್ರು ಅವರು? ಅವರು 4 ಮಂದಿ ಇದ್ರು ಸರ್. 4-5 ಭಾಳ ಮಂದಿ ಇದ್ರು ಅವರು. ನಮ್ಮ ನೋಡಿ ಎಲ್ಲರೂ ಓಡೋದ್ರು ಅವರು. ಓಡೋದ್ಮ್ಯಾಗ ನಾವು ಒಳಗೆ ಹೋದ್ವಿ. ಕ್ಲಬ್ ಒಳಗೆ ಹೋದ್ರು ಅವರು. ಬಂಕಾಪುರ ರೋಡ್ ಹತ್ರ ಕ್ಲಬ್ ಐತಿ ನವಾಜ್ ಖಾನ್ ಪಠಾಣಿಂದ. ಆ ಕ್ಲಬ್ ಒಳಗೆ ಹೋದ್ರು ಅವರು. ಕ್ಲಬ್ ಒಳಗೆ ಹೋಗಿದ್ಮ್ಯಾಗ ಸಾಮಾನು ಎಲ್ಲ ತೆಗೆದ್ರು. ತಲ್ವಾರ್, ಚಾಕು, ದೊಡ್ಡ ದೊಡ್ಡ ಸಾಮಾನು ಇತ್ತು ರೀ. ತೊಗೊಂಡು ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಬಂದ್ರು ಅವರು. ನಾವು ಕಲ್ಲಿದ್ವಲ್ಲ, ಕಲ್ಲಿಂದ ಒಗದ್ವಿ. ಕಲ್ಲು ಒಗದಿದ ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬಂಗೆ ಹೊಡ್ತಾ ಬಿತ್ತು. ಅದನ್ನ ನನಗಿಲ್ಲಿ ಇಲ್ಲಿ ಹೊಡ್ಯಾಕೆ ಇದು ಮಾಡಿದ್ರು ಅವರು ಇಲ್ಲಿ. ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡ್ಬಂದ್ವಿ. ಸ್ಟೇಷನ್ ಕರ್ಕೊಂಡು ವಿಚಾರಣೆ ಮಾಡಿದ ಮ್ಯಾಗ ಇದು ಎದರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡಾಕತ್ತೀರಿ ಅಂತ ಕೇಳಿದ ಮ್ಯಾಗ ಏನಂದ್ರೆ ಅವರು, ನವಾಜ್ ಖಾನ್ ಪಠಾಣ, ಅವ್ನ ಮಗ ಮೋಹಿನ್ ಖಾನ್ ಪಠಾಣ, ಶಾಬಾಜ್, ಜಾಕೀರ್ ಬೇಗ ಅವ್ರು 30 ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರಂತ್ರಿ. ಅವ್ನು ನನ್ನ ಸಾಯ್ಸಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಾರಂತ್ರಿ ಅವ್ರು. 25 ಲಕ್ಷ ರೂಪಾಯಿ ಇನ್ನೂ ಕೊಡೋರು ನಂಗೆ ಸಾಯಿಸಿದ ಮ್ಯಾಗ. ಬೆಳಗಿನ ಜಾವಾಗ ನಾನು ನಮಾಜ್ಗೆ ಹೋಗ್ತೀನಲ್ಲ, ನಮಾಜ್ಗೆ ಹೋಗೋ ಟೈಮ್ನಾಗ ನನಗೆ ಸಾಯಿಸೋದು ಪ್ಲ್ಯಾನ್ ಇತ್ತು. ಈಗ ರಾತ್ರಿನ ಸಾಯಿಸ್ಬೋದಿತ್ತು. ಬೆಳಗ್ಗೆ ಮುಂಜಾನೆ ನಮಾಜ್ಗೆ ಹೋಗ್ತೀನಲ್ಲ, ನಮಾಜಿನ ಟೈಮ್ನಾಗ ನನಗೆ ಸಾಯಿಸೋದು. ಇಲ್ರಿ, ನಮಗೆ ಏನು ಸಂಬಂಧ ಇಲ್ಲ. ಅವರು ನಾವು ಒಂದು ಸತ ಜೈಲಿಗೆ ಹೋಗಿದ್ವಿ. ಅದು ಆವಾಗಲಿಂತ್ರ ಇದು ಡಿಪಾರ್ಟ್ಮೆಂಟ್ ಎಲ್ಲ ಚಾಲೂನ ಐತ್ರಿ. ನಮ್ಮ ರೌಡಿ ಶೀಟ್ರ್ ಹಿಂಗೆ ಅನ್ಯ ಅಂತಾರ. ನಾವು ಎದ್ರಾಗ ಇಲ್ಲ. ನಮ್ಮ ಗ್ಯಾರೇಜ್ ಐತ್ರಿ, ನಾವು ದಂಧೆ ಮಾಡ್ಕೊಂತ ಇದ್ದೀವಿ. ಆದ್ರೂ ಇವ್ರು ಆ ಕೇಸ್ ರಾಜಿ ಆಗಂತ ಇದು ಮಾಡಿದ್ರಿ. ನನ್ನ ತಮ್ಮಂಗೆ ಒಂದು ಸತ ಅಟ್ಯಾಕ್ ಮಾಡ್ಯಾರ ಅವರು. ನನ್ನ ತಮ್ಮಂಗೆ ಎಲ್ಲ ಪೂರ್ತಿ ಇದು ಮಾಡಿದ್ರು ಅವರು. ಮೊದಲಕ್ಕೆ ಏನ್ರ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ಮಾಹಿತಿ ಕೊಟ್ಟಿದ್ರ? ಒಂದು ತಿಂಗಳ ಮುಂಚೆನೇ ಹೇಳಿದ್ದಾರೆ. ನಾನು ದೇವಾನಂದ್ ಸಿಪಾಯಿ ಸರ್ಗೆ ನಾನು ವಾಟ್ಸಪ್ ಕಾಲ್ ಮಾಡಿದ್ದೆ. ಸರ್, ಅಟ್ಯಾಕ್ ಆಗೋ ಚಾನ್ಸಸ್ ಐತಿ, ಇಲ್ಲಿ ಊರಾಗ ಭಾಳ ಇದು ನಡೆಯಾಗೋತೈತಿ ಅಂದಾಗ ನಾನು ನೋಡ್ತೀನಿ ತಗೋ, ನೀ ಆರಾಮಿರ, ನಾ ಮಾತಾಡ್ತೀನಿ ಅಂದ್ರು ಅವರು. ಅಂದಾಗ ಸುಮ್ಕಾದೆ. ಮತ್ತು ಒಂದು ವಾರ ಹೋತು. SP ಡ್ಯೂಟಿ ಮಂಜು ಸರ್ ಅಂತ ಅದಾರ. ಅವ್ರಿಗೆ ಅಂದೆ ನಾನು, ಏನಂತ ಸರ್ ಈ ಥರ ಐತಿ ರೀ, ರಾತ್ರಿ ಅವರು ರೌಂಡ್ಸ್ ಇರ್ತವೆ ಅಂದೆ. ಅವಾಗ ಇದು ಆಗಲಿಲ್ಲ. ಮತ್ತು 2 ಸತ ಸ್ಟೇಷನ್ಗೆ ಹೋದೆ ನಾನು, ಇದು ಥರ ಆಗೋಗುತ್ತೈತೆ ಅಂತ. ಅವರು ಏನು ತೊಗೊಲಿಲ್ಲ, ಏನು ಆ್ಯಕ್ಷನ್ ತೊಗೊಲಿಲ್ಲ. ನಿನ್ನೆ ರಾತ್ರಿ ಬರೋ ಟೈಮ್ನಾಗ ಅವ್ರಿಗೆ 10 ಸತ ಅಂದೆ ಸರ್ ನಾನು ಡಿಪಾರ್ಟ್ಮೆಂಟ್ಗೆ, ಈ ಥರ ಆಗ್ತಾಯಿದೆ ಅಂತ. ಒಟ್ಟಕ್ಕೆ ಯಾರೂ ರಿಸ್ಕ್ ತೊಗೊಲಿಲ್ಲ. ಆ ಬಳಿಕ ನನ್ನ ಕೈಯಾಗಿನ ಸಿಕ್ಕೊಂಡ್ಬಿಟ್ರೆ ನಾನು ಅವ್ರಿಗೆ ಸ್ಟೇಷನ್ ತೊಗೊಂಬಂದು ಮುಟ್ಟಿಸ್ತೀನಿ. ಈಗ ಅವ್ರ ಮೇಲೆ ಏನಾರ ಕೇಸ್ ಮಾಡಿದ್ದೀರಾ? ಹಾಂ, FR ಆಗಿದೈತಿ ಸರ್. FR ಆಗಿದೈತಿ. ಅವರು ಎಲ್ಲ ಅವ್ರು ಸ್ಟೇಷನ್ನಾಗ ಅದಾರ. 2 ಮಂದಿ ಅದಾರ. ಇನ್ನು ಉಳ್ಕಿದವರು ತನಿಖೆ ಮಾಡ್ತಾ ಇದಾರ ಇಲ್ಲ ಅಂತ ಅದು ಗೊತ್ತಿಲ್ಲ. ಅವ್ರಿಗೆ ಯಾರಿಗೆ ಅರೆಸ್ಟ್ ಮಾಡಲಿಲ್ಲ ಅವರು ಇನ್ನೂ ಮಟ್ಟ. ಅಷ್ಟೇ ಐತಿ. ಮತ್ತು ಅದಕ್ಕಿಂತ ಮುಂಚೆ ನಮಗೇನು ಆಯ್ತು ಸರ್. ಅವರು ಯಾವಾಗಾದ್ರೂ ಈ ಕೇಸಿನ ಲೆಕ್ಕಕ್ಕೆ ನಮ್ಗೆ ಸಾಯಿಸೋದ ಬಗ್ಗೆ ಯೋಚನೆ ಮಾಡೋಗ್ತಾರೆ. DSPನವ್ರಿಗೆ ನಾವು ಒಂದು ಕೈ ಜೋಡಿಸಿ ನಾ ಹೇಳೋದು ಏನಂದ್ರೆ, ನಮ್ಗೇನೈತಲ್ಲ, ನಮ್ಗೆ ಪದೇ ನಮ್ಗೆ ಕೆಟ್ಟ ದೃಷ್ಟಿಲಿಂದ ನೋಡ್ತಾ ಇದ್ದಾರೆ. ಅದೊಂದು ಬಿಟ್ಟು ಹಾಕಿ ನಮ್ಮ ಮ್ಯಾಗ ಇದು ಕೇಸಿನ ಲೆಕ್ಕಕ್ಕೆ ನನಗೆ ಇದು ಮಾಡಿ ನಮ್ಗೆ ನಿರ್ಣಯ ಕೊಡಿಸ್ರಿ.